ಬಿಗ್ ಬಾಸ್ ಸೀಸನ್ 12 ಫಿನಾಲೆ ದಿನ ಮನೆಯಲ್ಲಿ ಹೊಸ ತಿರುವು ಕಂಡುಬಂತು. ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಮನೆಗೆ ಪ್ರವೇಶಿಸಿದ ಮೂವರು ಸ್ಪರ್ಧಿಗಳು ರಿಷಾ ಗೌಡ, ಸೂರಜ್ ಸಿಂಗ್ ಮತ್ತು ಮ್ಯೂಟೆಂಟ್ ರಘು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಅದರಲ್ಲೂ 3 ವಾರದ ಎಪಿಸೋಡ್ಗಳನ್ನ ನೋಡ್ಕೊಂಡು ಬಂದು ಯಾವ ರೀತಿಯಲ್ಲಿ ಆಟ ಆಡಬೇಕು ಎಂದು ಕೂಡ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಬಹುಶಃ ದೊಡ್ಡ ಮನೆಯಲ್ಲಿ ಇರುವಂತಹ ಸ್ಪರ್ಧಿಗಳಿಗೆ ಅವಶ್ಯವಾಗಿ ತಿರುಗೇಟು ಕೊಡಲು ಬಂದಿರುವ ಹಾಗೆ ಕಾಣಿಸುತ್ತೆ. ನಿನ್ನೆ ಮೊನ್ನೆಯಲ್ಲ ಅಶ್ವಿನಿ ಹಾಗೂ ಜಾಹ್ನವಿ ಅವರ ಮೇಲೆ ಸಿಟ್ಟಿಗಿದ್ದ ರಘು ಹಾಗೂ ರಿಷಾ ಗೌಡ ಈಗ ಮನೆ ಮಂದಿಗೆಲ್ಲ ಕಾಲುಗಿಳಿದು ಪ್ರತಿಯೊಬ್ಬ ಸ್ಪರ್ಧಿಗಳ ಮೇಲೆ ಸೇಡನ್ನ ತೀರಿಸಿಕೊಳ್ತಿದ್ದಾರೆ. ಹೌದು, ಈಗ ತಾನೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಪ್ರೊಮೋದಲ್ಲಿ ಬಿಗ್ ಬಾಸ್ ಈ ಮೂವರನ್ನು ಕನ್ಫೆಷನ್ ರೂಮ್ಗೆ ಕರೆಯುತ್ತಾರೆ. ಅಲ್ಲಿ ಅವರ ಮುಂದೆ ಇದ್ದ ಪವರ್ ನಾಣ್ಯವನ್ನು ತೆಗೆದುಕೊಂಡರೆ ನೇರವಾಗಿ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗುತ್ತೀರಿ ಎಂದು ಹೇಳುತ್ತಾರೆ. ಆದರೆ ನಿಮ್ಮ ಸಂಪೂರ್ಣ ತಂಡ ಕ್ಯಾಪ್ಟನ್ಸಿ ಓಟದಿಂದ ಹೊರಗೆ ಇರುತ್ತಾರೆ ಎಂದು ಕೂಡ ಹೇಳುತ್ತಾರೆ. ಇದನ್ನು ಕೇಳಿದಂತೆಯೇ ರಿಷಾ ಗೌಡ ಮತ್ತು ಮ್ಯೂಟೆಂಟ್ ರಘು ಯಾವುದೇ ಸಂಶಯವಿಲ್ಲದೆ ಆ ಪವರ್ ನಾಣ್ಯವನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಸೂರಜ್ ಸಿಂಗ್ ಅವರು ಮಾತ್ರ ವಿಭಿನ್ನ ನಿರ್ಧಾರ ಕೈಗೊಂಡು ನನ್ನ ತಂಡ ಮುಂದುವರಿಯದಿದ್ದರೆ ನನ್ನ ಗೆಲುವಿಗೆ ಅರ್ಥವಿಲ್ಲ ಎಂದು ಕಾರಣ ಕೊಟ್ಟು ನಾನು ಈ ನಾಣ್ಯವನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ನೇರವಾಗಿ ಹೇಳಿದ್ದಾರೆ. ಸೂರಜ್ ಸಿಂಗ್ ಅವರು ಈ ನಿಷ್ಠಾವಂತ ನಿರ್ಧಾರವನ್ನು ಅವರ ತಂಡದ ಸದಸ್ಯರು ಮೆಚ್ಚಿಕೊಂಡರು. ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಕೂಡ ಸಲ್ಲಿಸಿದ್ದಾರೆ. ಆದರೆ ರಿಷಾ ಗೌಡ ಹಾಗೂ ಮ್ಯೂಟೆಂಟ್ ರಘು ತೆಗೆದುಕೊಂಡ ಈ ಸ್ವಾರ್ಥ ನಿರ್ಧಾರವು ಮನೆಯ ಉಳಿದ ಸ್ಪರ್ಧಿಗಳ ಅಸಮಾಧಾನಕ್ಕೆ ಕಾರಣವಾಯಿತು. ಧನುಷ್ ಗೌಡ ನೇರವಾಗಿ ಪ್ರಶ್ನಿಸಿದ್ದಾರೆ, ನೀವು ಈ ನಾಣ್ಯವನ್ನು ತೆಗೆದುಕೊಂಡು ನಿಮಗೆ ಕ್ಯಾಪ್ಟನ್ಸಿ ಸಿಕ್ಕಿತು, ಆದರೆ ನಮಗೆ ಏನು ಸಿಕ್ಕಿದೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಹಾಗೆಯೇ ರಕ್ಷಿತಾ ಶೆಟ್ಟಿ ಅವರು ಕೂಡ ಪ್ರತಿಕ್ರಿಯಿಸಿ ಹೇಳಿದ್ದಾರೆ, ಇವರಿಬ್ಬರು ತಂಡಕ್ಕೆ ಸೆಲ್ಫಿಶ್ ಟೀಮ್ ಎಂದು ಹೆಸರು ಕೊಡಬೇಕು ಎಂದು ರೊಚ್ಚಿಗೆದ್ದು ಹೇಳಿದ್ದಾರೆ. ಮನೆಯೊಳಗಿನ ಈ ಪವರ್ ನಾಣ್ಯದ ನಿರ್ಧಾರದಿಂದ ಪರಿಸ್ಥಿತಿ ಮತ್ತಷ್ಟು ತೀವ್ರಗೊಂಡಿದೆ. ಇದರಲ್ಲಿ ನಿಮ್ಮ ಅಭಿಪ್ರಾಯ ಏನು? ಮ್ಯೂಟೆಂಟ್ ರಘು ಹಾಗೂ ರಿಷಾ ಗೌಡ ಅವರು ಮಾಡಿದ್ದು ಎಷ್ಟು ಸರಿ ಎಷ್ಟು ತಪ್ಪು ಎಂದು ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ.